ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ. ಈ ಶ್ಲೋಕವನ್ನು ನೀವು ಎಲ್ಲಿಯಾದರೂ ಒಮ್ಮೆಯಾದರೂ ಕೇಳಿಯೇ ಇರುತ್ತೀರಿ. ಮೇಲುನೋಟಕ್ಕೆ ಈ ಶ್ಲೋಕದ ಅರ್ಥ: ಓ ಕೌಸಲ್ಯೆಯ ಸುಪುತ್ರನಾದ ರಾಮನೇ, ಪೂರ್ವ ದಿಕ್ಕಿನಲ್ಲಿ ಮುಂಜಾನೆಯ ಸಂಧ್ಯಾಕಾಲ ಜರುಗುತ್ತಿದೆ. ಎದ್ದೇಳು ಪುರುಷಸಿಂಹನೇ, ದೈನಂದಿನ ಕರ್ತವ್ಯಗಳನ್ನು ನೀನು ನಿರ್ವಹಿಸು. ಈ ಮಾತು ಉಚ್ಚಾರಿಸಿದವರು ಸಪ್ತಋಷಿಗಳಲ್ಲಿ ಒಬ್ಬರಾದ ವಿಶ್ವಾಮಿತ್ರರು. ಇಲ್ಲಿ ಗುರುವಿನ ಸ್ಥಾನವೇನು ಎಂಬ ಪ್ರಶ್ನೆ ಉದ್ಭವಿಸುವುದಿಲ್ಲ. ಕಾರಣ, ಇಲ್ಲಿ ಸ್ವತಃ ಪರಮಾತ್ಮನ ಅವತಾರನಾದ ಶ್ರೀರಾಮನೇ ಶಿಷ್ಯ. ಬ್ರಹ್ಮಋಷಿಯಾಗಿರುವ ವಿಶ್ವಾಮಿತ್ರರು ಶ್ರೀರಾಮನಿಗೆ ಸ್ವಯಂ ಕರೆದಾಗ ರಾಮನೂ ಕೂಡ ಶಿಷ್ಯನಂತೆ ಗುರುಪಾದ ಸೇವೆಗೆ ಶರಣಾಗುತ್ತಾನೆ. ಹಾಗೂ ಗುರುಗಳು ತೋರಿಸಿಕೊಟ್ಟ ಧರ್ಮಪಥದಲ್ಲಿ ನಡೆದು ಧರ್ಮ ಸಂಸ್ಥಾಪನೆ ಮಾಡುತ್ತಾನೆ. ಇದು ಕೇವಲ ಒಬ್ಬ ಗುರು ಶಿಷ್ಯನ ಸಂವಾದವಲ್ಲ, ಇದು ಭಾರತೀಯ ಪರಂಪರೆಯ ಅತ್ಯಂತ ಪವಿತ್ರ ಸಂಬಂಧದ ಸಂಕೇತ. ಪರಮಾತ್ಮನು ಕೂಡ ಗುರುವಿನ ಬಳಿ ಶಿಷ್ಯನಾಗಿ ಶರಣಾಗುವುದಾದರೆ ಪಾಮರರಾದ ನಾವು ಹೇಗೆ ಗುರುಭಕ್ತಿಯ ಮಹತ್ವವನ್ನು ಅಸಡ್ಡೆ ಮಾಡಬಲ್ಲೆವು? ಗುರು ಎಂಬುವ ಪದ ಸಂಸ್ಕೃತ ಮೂಲದ್ದು. ಗು ಅಂಧಕಾರ ಅಥವಾ ಅಜ್ಞಾನವನ್ನು ಸೂಚಿಸುತ್ತದೆ. ರು ನಾಶ ಮಾಡುವುದು ಅಥವಾ ನಿವಾರಿಸುವುದು ಎಂದರ್ಥ. ಆದ್ದರಿಂದ ಗುರು ಎಂದರೆ ಅಜ್ಞಾನವನ್ನು ಹೋಗಲಾಡಿಸುವವನು ಅಥವಾ ಜ್ಞಾನವನ್ನು ನೀಡುವವನು ಎಂದು ಪರಿಗಣಿಸಲಾಗುತ್ತದೆ. ಗುರುವಿನ ಸ್ಥಾನ ನಮ್ಮ ಪರಂಪರೆಯಲ್ಲಿ ಸಾಮಾನ್ಯವಲ್ಲ, ಅದು ದೇವರ ಸಮಾನ. ಗುರು ಸಾಕ್ಷಾತ್ ಪರಬ್ರಹ್ಮ ಎನ್ನುವ ಘೋಷವೇ ಅದಕ್ಕೆ ಸಾಕ್ಷಿ. ಆದರೆ ಇಂದಿನ ಕಾಲದಲ್ಲಿ ಗುರು ಎಂಬ ಪವಿತ್ರ ಪದವನ್ನು ಟೀಚರ್ ಅಂತ ಅರ್ಥ ಮಾಡಿಕೊಳ್ಳುವ ಮೂಲಕ ಗುರುಪದವನ್ನು ಕೇವಲ ಪುಸ್ತಕದ ಪಾಠ ಹೇಳುವ ಅಧ್ಯಾಪಕರಿಗೆ ಸೀಮಿತವಾಗಿಸಿಬಿಡುತ್ತಾರೆ. ಆದರೆ ಗುರು ಎಂಬುವ ಪದ ಗೈಡ್, ಮೆಂಟರ್, ಮಾಸ್ಟರ್ ಎಂಬ ಹಲವು ಪದಗಳನ್ನು ಒಳಗೊಂಡಿದೆ. ನಮ್ಮ ಹಿಂದಿನ ತಲೆಮಾರಿನವರು ಗುರುವನ್ನು ಕಂಡದ್ದು ಜೀವನದ ಶಿಲ್ಪಿಯಾಗಿ. ಗುರುವು ಶಿಷ್ಯನನ್ನು ಕೇವಲ ಭೌತಿಕ ಜ್ಞಾನದಲ್ಲಿ ಅರಸನನ್ನಾಗಿಸುವುದಿಲ್ಲ, ಅವನು ಶಿಷ್ಯನನ್ನು ಆತ್ಮಜ್ಞಾನ, ಧರ್ಮ, ಶ್ರದ್ಧೆ, ಸತ್ಯ, ಶಾಂತಿ ಹಾಗೂ ಪರಮಾರ್ಥದ ಉನ್ನತ ದಾರಿಯಲ್ಲೂ ಸಾಗಿಸುತ್ತಾನೆ. ಗುರು ಎಂಬವನು ಶಿಷ್ಯನ ಸಂಪೂರ್ಣ ವ್ಯಕ್ತಿತ್ವವನ್ನು ತಯಾರಿಸುವ ವೇಗವರ್ಧಕ. ಅಂತಹ ಗುರು ಮಾತ್ರವೇ ನಿಜವಾದ ಗುರು. ಅದುವೇ ನಮ್ಮ ಸಂಸ್ಕೃತಿಯ ಗುರುತತ್ವ. ಹಾಗಾದರೆ ಶಿಷ್ಯನಾದವನು ಹೇಗಿರಬೇಕು? ಈ ಪ್ರಶ್ನೆಗೆ ಆ ಯೋಗೇಶ್ವರ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತನ್ನು ನೆನೆಯಲೇಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಈ ಶ್ಲೋಕದ ಅರ್ಥ: ಜ್ಞಾನವನ್ನು ತಿಳಿಯಬೇಕಾದರೆ ತತ್ವದರ್ಶನ ಮಾಡಿದ ಜ್ಞಾನಿಗಳ ಬಳಿ ಹೋಗಿ ಕಲಿಯಿರಿ. ವಿನಯದಿಂದ ಪ್ರಣಾಮ ಮಾಡಿ, ಪ್ರಶ್ನೆಗಳನ್ನು ಕೇಳಿ, ಸೇವೆ ಮಾಡಿ. ಅವರು ನಿಮಗೆ ಜ್ಞಾನವನ್ನು ಬೋಧಿಸುತ್ತಾರೆ. ನಮ್ಮ ಇತಿಹಾಸ ಹಾಗೂ ವೇದ ಪುರಾಣಗಳಲ್ಲಿ ಈ ನಮ್ಮ ಶ್ರೇಷ್ಠ ಗುರು ಶಿಷ್ಯ ಪರಂಪರೆಯ ಸಂಬಂಧಿಸಿದಂತೆ ಬಹಳಷ್ಟು ನಿದರ್ಶನಗಳಿವೆ. ಉದಾಹರಣೆಗೆ ಗೌತಮ ಮಹರ್ಷಿ ಮತ್ತು ಸತ್ಯಕಾಮ ಜಾಬಾಲ, ನಾರದ ಮುನಿ ಮತ್ತು ಪ್ರಹ್ಲಾದ, ಶುಕಾಚಾರ್ಯ ಮತ್ತು ಪರೀಕ್ಷಿತ ಮಹಾರಾಜ, ಉದ್ದಾಲಕ ಆರುಣಿ ಮತ್ತು ಶ್ವೇತಕೇತು, ಸಾಂದೀಪನಿ ಮುನಿ ಮತ್ತು ಶ್ರೀಕೃಷ್ಣ, ದ್ರೋಣಾಚಾರ್ಯ ಮತ್ತು ಅರ್ಜುನ, ವಸಿಷ್ಠ ಮುನಿ ಮತ್ತು ಶ್ರೀರಾಮಚಂದ್ರ, ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯ, ಹಕ್ಕ ಹಾಗೂ ಬುಕ್ಕರಾಯ ಮತ್ತು ಶ್ರೀ ವಿದ್ಯಾರಣ್ಯರು, ಶ್ರೀಕೃಷ್ಣ ದೇವರಾಯ ಮತ್ತು ಶ್ರೀ ವ್ಯಾಸತೀರ್ಥರು, ಶಿವಾಜಿ ಮಹಾರಾಜ ಮತ್ತು ಸಮರ್ಥ ರಾಮದಾಸ ಸ್ವಾಮಿ, ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದ. ಹೀಗೆ ಹಲವಾರು ಶ್ರೇಷ್ಠ ಗುರುಗಳು ಉತ್ತಮ ಶಿಷ್ಯರತ್ನರನ್ನು ತಯಾರಿಸಿ ಈ ಜಗತ್ತಿಗೆ ಕೊಡುಗೆಯಾಗಿ ನೀಡಿ ಹೋಗಿದ್ದಾರೆ. ನಮ್ಮ ಕರ್ನಾಟಕವೂ ಕೂಡ ಒಂದು ಪವಿತ್ರ ಭೂಮಿ, ಯೋಗಿಗಳ ತಪೋಭೂಮಿ, ಗುರುಗಳ ದೇವಭೂಮಿ. ಈ ಭೂಮಿಯಲ್ಲಿಯೇ ಶ್ರೀ ಆದಿಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ಸೇರಿದಂತೆ ಅನೇಕ ಮಹಾಯೋಗಿಗಳು ತಮ್ಮ ಜ್ಞಾನದಿಂದ ಪ್ರಜ್ವಲಿಸಿದರು. ಶ್ರೀ ಬಸವಣ್ಣ, ಅಕ್ಕ ಮಹಾದೇವಿ, ಸರ್ವಜ್ಞ, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀ ಶ್ರೀಧರ ಸ್ವಾಮಿಗಳು, ಶ್ರೀ ಶಿವಕುಮಾರ ಸ್ವಾಮೀಜಿ, ಶ್ರೀ ಸಿದ್ದೇಶ್ವರ ಸ್ವಾಮೀಜಿ, ಗಾನಯೋಗಿ ಪುಟ್ಟರಾಜ ಗವಾಯಿ, ಹೀಗೆ ಹಲವರು ತಮ್ಮ ತಪಸ್ಸು, ಭಕ್ತಿ, ಜ್ಞಾನದಿಂದ
ಕರ್ನಾಟಕವನ್ನು ಪವಿತ್ರತೆಯ ತೀರ್ಥಕ್ಷೇತ್ರವನ್ನಾಗಿ ರೂಪಿಸಿದರು. ಇಲ್ಲಿ ಹುಟ್ಟುವವರು ಕೇವಲ ತಾವು ಮಾತ್ರ ಬೆಳೆಯದೆ ಜಗತ್ತಿಗೂ ಜ್ಞಾನದ ಬೆಳಕು ಹಂಚುವ ಸಾಧಕರು. ಇದು ಗಂಡು ಭೂಮಿ ಮಾತ್ರವಲ್ಲ, ಶ್ರದ್ಧಾ, ಶಾಂತಿ, ಸತ್ಕಾರ್ಯಗಳ ಚಿರಂತನ ತಾಣ. ಗುರು ಪೌರ್ಣಿಮೆಯ ಈ ಪವಿತ್ರ ಪರ್ವವನ್ನು ನಾವು ವ್ಯಾಸ ಪೌರ್ಣಿಮೆ ಎಂಬ ಹೆಸರಿನಿಂದ ಶ್ರದ್ಧಾಪೂರ್ವಕವಾಗಿ ಆಚರಿಸುತ್ತೇವೆ. ಇದು ಸಾಮಾನ್ಯ ದಿನವಲ್ಲ. ಜಗತ್ತಿಗೆ ಅಜ್ಞಾನಾಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕು ಹರಿಸಿದ ಮಹಾಗುರು ವೇದವ್ಯಾಸರ ಆರಾಧನೆಯ ಕ್ಷಣ. ಅವರು ಕೇವಲ ಗುರುಗಳಲ್ಲ, ಸ್ವತಃ ಭಗವಂತನ ಅಂಶರೂಪ. ವೇದಗಳನ್ನು ವಿಂಗಡಿಸಿ ಮಹಾಭಾರತ, ಪುರಾಣಗಳು ಹಾಗೂ ಅನೇಕ ಅಮೃತ ಸಮಾನ ಗ್ರಂಥಗಳನ್ನು ನೀಡಿದರು. ಅವರ ತಪೋಬಲವೇ ಇಂದು ನಮ್ಮ ಧಾರ್ಮಿಕ ಪರಂಪರೆಯ ಜೀವಾಳ. ಈ ಪುಣ್ಯ ದಿನದಂದು ನಮ್ಮ ಗುರುಗಳಿಗೆ ನಮಸ್ಕರಿಸಿ ಕೃತಜ್ಞತೆಯನ್ನು ತೋರಿಸುವ ಮೂಲಕ ಇಡೀ ಗುರು ಪರಂಪರೆಗೆ ನಮಿಸಿದೆವೆಂದು ಭಾವಿಸೋಣ. ನಾವು ಏನನ್ನು ಕಲಿತಿರುತ್ತೇವೋ ಅದನ್ನು ಸದುಪಯೋಗಪಡಿಸಿಕೊಳ್ಳುವುದೇ ಗುರುವಿಗೆ ಸತ್ಯ ನಮನ. ಅವರಿಗೆ ನಮಸ್ಕರಿಸುವುದು ಕೇವಲ ಆಚರಣೆಯಲ್ಲ, ಅದು ನಮ್ಮ ಅಜ್ಞಾನಾಂಧಕಾರದಿಂದ ಬಿಡುಗಡೆ ಪಡೆಯುವ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ.